ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಸ್ಯಾಂಡಿಡೇಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಬಂದಿದ್ದೇನೆ. ಏನಂದರೆ ಒಂದು ರೆಸಿಪಿ ಮಾಡುವ ಅಂತ ಹೇಳಿ. ಏನು ರೆಸಿಪಿ ಅಂತ ಹೇಳಿದ್ರೆ, ಈ ಬೆಟ್ಟದಲ್ಲಿ ಸಿಗುವಂಥ, ಈ ಹಳ್ಳದಲ್ಲಿ ಸಿಗುವಂಥ ಈ ಕ್ರ್ಯಾಬ್ ಇರ್ತಲ್ಲ, ಕ್ರ್ಯಾಬ್ ಅದರಿಂದ ಸುಕ್ಕ ಮಾಡುವಂತೆಲ್ಲ, ಏಡಿ, ಬೆಟ್ಟದಲ್ಲಿ ಸಿಗುವಂಥ ಏಡಿ ಸುಕ್ಕ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಮಾಡೋದಂತ ಹೇಳಿ ನಿಮ್ಗೆ ಇವತ್ತು ನಾನು ತೋರಿಸ್ಕೊಡ್ತೀನಿ. ಅದೇ ರೀತಿ ನೀವು ಮಾಡಿ ಟೇಸ್ಟ್ ಮಾಡಿ. ಬನ್ನಿ ಯಾವ ರೀತಿ ರೆಸಿಪಿ ಮಾಡೋದಂತ ಹೇಳಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನಮ್ಮ ಊರಿನ ಹಳ್ಳದಲ್ಲಿ ಹಿಡಿದ ತಾಜಾ ಕಲ್ಲು ಏಡಿಯಿಂದ ರುಚಿಕರವಾದ ಏಡಿ ಸುಕ್ಕ ಮಾಡೋಣ. ಮೊದಲು ಏನ್ ಮಾಡಬೇಕು ಅಂದ್ರೆ, ಏಡಿಯ ಕೈಕಾಲುಗಳನ್ನು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡಬೇಕು. ಹಾಗೆ ಈ ರೀತಿ ಮೇಲಿನ ಮತ್ತು ಕೆಳಗಿನ ಚಿಪ್ಪನ್ನು ತೆಗೆದು ಚೆನ್ನಾಗಿ ಸ್ವಚ್ಛ ಮಾಡಬೇಕು. ನಂತರ ಬೇಯಲು ಅನುಕೂಲವಾಗುವಂತೆ 2 ತುಂಡುಗಳಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ನಾವು ಕಟ್ ಮಾಡಿಟ್ಟುಕೊಂಡಂತಹ ಏಡಿ ಇಷ್ಟು ಆಗಿದೆ. ಇದಕ್ಕೆ ಕಟ್ ಮಾಡಿಟ್ಟುಕೊಂಡಂತಹ 2 ಈರುಳ್ಳಿ ಮತ್ತು 1 ಟೊಮ್ಯಾಟೊ ಹಾಗೂ 2 ಹಸಿಮೆಣಸು ರೆಡಿ ಮಾಡಿ ಇಟ್ಟುಕೊಳ್ಬೇಕು. ಹಾಗೂ ಅರ್ಧ ತೆಂಗಿನಕಾಯಿಯ ತುರಿಯನ್ನು ರೆಡಿ ಮಾಡಿಟ್ಟುಕೊಳ್ಬೇಕು. ಈಗ ಸ್ಟೋವ್ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಸುವಾಸನೆ ಬರುವವರೆಗೆ ಫ್ರೈ ಮಾಡಿಕೊಳ್ಳೋಣ. ಬೆಳ್ಳುಳ್ಳಿ ಜೊತೆಗೆ ಕತ್ತರಿಸಿದ ಈರುಳ್ಳಿ, ಟೊಮ್ಯಾಟೊ ಮತ್ತು ಹಸಿಮೆಣಸನ್ನು ಸೇರಿಸಿ ಎಲ್ಲವೂ ಚೆನ್ನಾಗಿ ಬೆರೆಯುವಂತೆ ಮಿಕ್ಸ್ ಮಾಡೋಣ. ಸುಮಾರು 15 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇಡಬೇಕು. ಮುಚ್ಚಳ ತೆಗೆದು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈರುಳ್ಳಿ ಕಂದು ಬಣ್ಣ ಬರುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಾವು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟುಕೊಂಡಂತಹ ಏಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಹಂತದಲ್ಲಿ ಅರಿಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಮಯ ಮುಚ್ಚಿ ಇಡಬೇಕು. ಮುಚ್ಚಳ ತೆಗೆದು ಮಿಕ್ಸ್ ಮಾಡಿ ಇದಕ್ಕೆ ಚಿಕನ್ ಸುಕ್ಕಾ ಪೌಡರ್ ಹಾಕಿ ಏಡಿಗೆ ಮಸಾಲೆ ಚೆನ್ನಾಗಿ ಅಂಟುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಬೇಕು. ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸುಮಾರು 5 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಈ ಸಮಯದಲ್ಲಿ ತುರಿದಿಟ್ಟುಕೊಂಡಂತಹ ತೆಂಗಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಸುಕ್ಕಾ ಪೌಡರ್ ಕಡಿಮೆ ಎನಿಸಿದರೆ ಇನ್ನೂ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಕೊನೆಯಲ್ಲಿ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸೇರಿಸಿ ನಿಧಾನವಾಗಿ ಕಲಸಿ. ಅಷ್ಟೇ ಸ್ನೇಹಿತರೆ, ನಮ್ಮ ಬಿಸಿ ಬಿಸಿ ರುಚಿಕರವಾದ ಹಳ್ಳದ ಕಲ್ಲು ಏಡಿ ಸುಕ್ಕ ಸವಿಯಲು ಸಿದ್ಧವಾಗಿದೆ.
ನೋಡಿ, ಈ ಏಡಿ ಸುಕ್ಕದ ಬಣ್ಣ, ಸುವಾಸನೆ ಮತ್ತು ಟೆಕ್ಸ್ಚರ್ ಎಷ್ಟು ಅದ್ಭುತವಾಗಿದೆ. ನಿಮಗೂ ಈ ರೆಸಿಪಿ ಇಷ್ಟವಾದರೆ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ರುಚಿಕರವಾದ ಅಡುಗೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.